ಪ್ರಿಯ ಪ್ರೇಕ್ಷಕ ಮಿತ್ರರೇ, ವಿಶೇಷವಾಗಿ ಕನ್ಯಾ ರಾಶಿಯ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡೋಣ. ಪ್ರಮುಖವಾದಂಥ ಬದಲಾವಣೆ ಎಂದರೆ ಈ ತಿಂಗಳಲ್ಲಿ ಅಪ್ಪ ಮಗನ ಬದಲಾವಣೆ. ಒಂದು ಸೂರ್ಯ 14ನೇ ತಾರೀಕು ಬದಲಾವಣೆ ಆಗ್ತಾ ಇದ್ದಾರೆ, 6ನೇ ಮನೆಯಿಂದ 7ನೇ ಮನೆಗೆ ಬರ್ತಾ ಇದ್ದಾರೆ. ಶನಿ ಪರಮಾತ್ಮ ಅವರು ಕೂಡ 6ನೇ ಮನೆಯಿಂದ 7ನೇ ಮನೆಗೆ 28ನೇ ತಾರೀಕು ಬರ್ತಾ ಇದ್ದಾರೆ. ಇದೆರಡೇ ಮೇಜರ್ ಬದಲಾವಣೆಗಳು ಈ ಮಾರ್ಚ್ ತಿಂಗಳಲ್ಲಿ ಇರೋದು. ಅದರಲ್ಲೂ ಕೂಡ ಕನ್ಯಾ ರಾಶಿಯವರಿಗೆ ಕಂಟಕ ಶನಿ ಅನ್ನುವಂಥದ್ದು ಪ್ರಾರಂಭ ಆಗ್ತಾ ಇದೆ. ಮಾರ್ಚ್ 28ರಿಂದ ಕಂಟಕ ಶನಿ ಪ್ರಾರಂಭ ಆಗ್ತಾ ಇದೆ. ಸರಿ, ಮಾರ್ಚ್ 28ರ ನಂತರ ತಾನೇ ನಮಗೆ ಅದು ಕಂಟಕ ಶನಿ ಇದೆ, ಅಷ್ಟರವರೆಗೂ ಮಾರ್ಚಲ್ಲಿ ಯಾವುದು ತೊಂದರೆ ಇಲ್ವಲ್ಲ. ಈ ಮಾರ್ಚ್ ತಿಂಗಳ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ನೋಡೋದಾದ್ರೆ, ಪ್ರಮುಖವಾಗಿ ನಿಮ್ಮ ರಾಶಿಯಾಧಿಪತಿ ಹಾಗೂ ಕರ್ಮಸ್ಥಾನಾಧಿಪತಿ ಆಗಿರತಕ್ಕಂಥ ಬುಧ ನೀಚ ಸ್ಥಾನದಲ್ಲಿದ್ದರೂ 7ನೇ ಮನೆಯಲ್ಲಿ ಶುಕ್ರನೊಟ್ಟಿಗೆ ಇರೋದ್ರಿಂದ ನೀಚಭಂಗ ರಾಜಯೋಗವಾಗಿ ಬಹಳ ಒಳ್ಳೆಯ ಉಚ್ಚ ಫಲವನ್ನ ಕೊಡ್ತಾ ಇದ್ದಾನೆ. ಹಾಗಾಗಿ ನಿಮ್ಮ ಶರೀರ ಈ ತಿಂಗಳು ತುಂಬಾ ಬಲಿಷ್ಠವಾಗಿದ್ದು, ನಿಮ್ಮ ಕರ್ಮ ವಿಪಾಕ ಅಂದ್ರೆ ನಿಮ್ಮ ವೃತ್ತಿ, ನಿಮ್ಮ ಉದ್ಯೋಗ ಏನಿದೆ ಬಹಳಷ್ಟು ಸ್ಥಿರತೆಯನ್ನ ಕಾಪಾಡಿಕೊಳ್ಳುತ್ತೆ. ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಸ್ಟೆಬಿಲಿಟಿ ಅನ್ನೋದು ಈ ತಿಂಗಳಲ್ಲಿ ನಿಮಗೆ ಕನ್ಫರ್ಮ್ ಆಗುತ್ತೆ. ನಿಮ್ದು ಸ್ವಲ್ಪ ಪ್ರಯತ್ನ ಮಾತ್ರ ಬೇಕು, ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಪ್ರಯತ್ನ ಮಾತ್ರ ಬೇಕು ಕನ್ಯಾ ರಾಶಿಯವರು. ಯಾಕೆಂದ್ರೆ ನಿಮಗೆ ಸುಖಾಧಿಪತಿ ಅಂದ್ರೆ 4ನೇ ಮನೆ ಸ್ಥಾನಾಧಿಪತಿ ಹಾಗೂ 7ನೇ ಮನೆ ಸ್ಥಾನಾಧಿಪತಿ, ಶುಭ ಕಾರ್ಯಕ್ಕೆ, ವಿವಾಹಕ್ಕೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ, ಇನ್ನಿತರ ವಿಚಾರಗಳಿಗೆ ಅಧಿಪತಿ ಆಗಿರತಕ್ಕಂಥ ಗುರುನು ಕೂಡ ಭಾಗ್ಯದಲ್ಲಿದ್ದು ಗುರುವಿನ ದೃಷ್ಟಿ ನಿಮ್ಮ ರಾಶಿ ಮೇಲಿರೋದ್ರಿಂದ ಈ ತಿಂಗಳು ಗುರುವಿನ ಬಲನೂ ಯಥೇಚ್ಛವಾಗಿದ್ದು ನಿಮ್ಮ ರಾಶಿಯಾಧಿಪತಿ ಹಾಗೂ ಕರ್ಮ ಸ್ಥಾನಾಧಿಪತಿ ಬಲನು ಬಲಿಷ್ಠವಾಗಿರೋದ್ರಿಂದ ವ್ಯಾಪಾರ, ಶುಭ ಕಾರ್ಯ, ಉದ್ಯೋಗ, ಸುಖ ಮತ್ತೆ ನಿಮ್ಮ ಶರೀರ ಇಷ್ಟು ಕೂಡ ನಿಮಗೆ ಪಾಸಿಟಿವ್ ಆಗಿ ಬಲಿಷ್ಠವಾದ ಫಲಗಳನ್ನ ಕೊಡುತ್ತೆ. ಅದ್ರ ಜೊತೆಗೆ ಶುಕ್ರನು ಉಚ್ಚ ಸ್ಥಾನ ವೀಕ್ಷಕರೇ. ಶುಕ್ರ ದ್ವಿತೀಯ ಮತ್ತು ಭಾಗ್ಯಾಧಿಪತಿ ಅಂದ್ರೆ 2ನೇ ಮನೆ ಮತ್ತು 9ನೇ ಮನೆಗೆ ಅಧಿಪತಿಯಾದಂಥ ಶುಕ್ರನು ಕೂಡ ಸಪ್ತಮದಲ್ಲಿ ಉಚ್ಚ ಸ್ಥಾನ. ನೋಡಿ, ಈ ತಿಂಗಳು ಅಚಾನಕ್ ಆಗಿ ನಿಮ್ಗೆಲ್ಲ ಶುಭಗಳೇ ನಡೆಯುತ್ತೆ, ಶುಭ ಕಾರ್ಯಗಳೇ ನಡೆಯುತ್ತೆ. ಶುಭ ಅನ್ನುವಂಥದ್ದು ಬಿಟ್ರೆ ಅಶುಭ ಅನ್ನುವಂಥದ್ದು ಈ ತಿಂಗಳಲ್ಲಿ ಕನ್ಯಾ ರಾಶಿಯವ್ರಿಗೆ ಇಲ್ಲ. ನಾನು ಹೇಳೋದಲ್ಲ ಪ್ರಾರಂಭದಲ್ಲೇ, ನಿಮ್ಮ ಪ್ರಯತ್ನ ಒಂದು ಸ್ವಲ್ಪ ಇರಬೇಕು, ಅಷ್ಟು ಬಿಟ್ರೆ ಇನ್ನೇನೋ ಭಯ ಪಡೋ ಅವಶ್ಯಕತೆ ಇಲ್ಲ. ವಿದ್ಯೆಗೆ ಅಧಿಪತಿ ಬುಧ, ವಿದ್ಯಾಭ್ಯಾಸಕ್ಕೆ ಏನು ತೊಂದರೆ ಇಲ್ಲ. ಇನ್ನು ವಿಶೇಷವಾಗಿ ವ್ಯಾಪಾರಕ್ಕೆ ಅಧಿಪತಿ ಬುಧ, ವ್ಯಾಪಾರಕ್ಕೆ ಸಮಸ್ಯೆ ಇಲ್ಲ. ಇನ್ನು ಕರ್ಮಕಾರಕ ಶನಿನೂ ಕೂಡ ನಿಮಗೆ ಪಂಚಮ ಹಾಗೂ ಷಷ್ಠಾಧಿಪತಿ, ಷಷ್ಠದಲ್ಲೇ ಇದ್ದಾರೆ. ಯಾವುದೇ ತರದ ಶನಿ ಬಾಧೆ ನಿಮ್ಗೆ ಈ ತಿಂಗಳಲ್ಲಿಲ್ಲ. ಹಾಗಾಗಿ ಉದ್ಯೋಗನೂ ಬಲಿಷ್ಠ, ವ್ಯಾಪಾರನೂ ಬಲಿಷ್ಠ, ವಿದ್ಯೆನೂ ಬಲಿಷ್ಠ, ಸುಖನೂ ವೃದ್ಧಿ ಆಗುತ್ತೆ. ಉದ್ಯೋಗದಲ್ಲಿ ಸ್ಟೆಬಿಲಿಟಿ, ಸ್ಥಿರತ್ವವನ್ನು ಕಾಣ್ಕೋತೀರಾ. ಜೊತೆಗೆ ತೃತೀಯ ಮತ್ತು ಅಷ್ಟಮಾಧಿಪತಿಯಾಗಿರತಕ್ಕಂಥ ಕುಜನು ಕೂಡ ನಿಮ್ಮದೇ ಇನ್ನೊಂದು ರಾಶಿಯಲ್ಲಿದ್ದಾರೆ. ಅಂದ್ರೆ ಕನ್ಯಾ ರಾಶಿಗೆ ಅಧಿಪತಿ ಬುಧನಿಗೆ ಇನ್ನೊಂದು ರಾಶಿ ಇದೆ ಅಂದ್ರೆ ಮಿಥುನ. ಆ ರಾಶಿಯಲ್ಲೇ ಕುಜ ಇರೋದ್ರಿಂದ ಕುಜ ದೋಷ ಇಲ್ಲ, ಯಾವುದೇ ತರದ ಭಯ ಇಲ್ಲ, ಉಗ್ರತ್ವ ಇಲ್ಲ. ಏನಂದ್ರೆ ಒಂದ್ ಸ್ವಲ್ಪ ಈ ವ್ಯವಸಾಯ ಮಾಡೋರಿಗೆ ಒಂದ್ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಭೂಮಿ ಸಂಬಂಧಪಟ್ಟಂತ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಸ್ವಲ್ಪ ಕೋಪ, ಉಗ್ರತ್ವ ಜಾಸ್ತಿ ಬರುವಂಥದ್ದು ಸಾಧ್ಯತೆಗಳಿದೆ. ಅದನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಸಾಕು, ಅದೇನು ದೊಡ್ಡ ಸಮಸ್ಯೆ ಆಗ್ಲಿಕ್ಕಿಲ್ಲ, ಅಥವಾ ಅದರಿಂದ ನಿಮ್ಗೆ ಪ್ರಾಬ್ಲಮ್ಮು ಆಗ್ಲಿಕ್ಕೇನಿಲ್ಲ. ಬಟ್ ಶುಭ ಫಲ ಅಂತೂ ಖಂಡಿತವಾಗ್ಲೂ ನಿಮಗೆ ಈ ಒಂದು ತಿಂಗಳಲ್ಲಿ ಯಥೇಚ್ಛವಾಗಿ ನಿಮಗೆ ಸಿಗೋದ್ರಲ್ಲಿ ಸಂದೇಹ ಇಲ್ಲ. ಉದ್ಯೋಗ, ವ್ಯಾಪಾರ, ವ್ಯವಹಾರ ಎಲ್ಲ ಆನಂದಮಯವಾಗಿರುತ್ತೆ. ಆರೋಗ್ಯದ ವಿಚಾರಕ್ಕೆ ಬಂದರೆ ಮಾತ್ರ ಒಂದು ಸ್ವಲ್ಪ ಡೈಜೆಸ್ಟಿವ್ ಸಿಸ್ಟಮ್ಸ್ ತೊಂದರೆ ಬರುವಂಥದ್ದು, ಸ್ವಲ್ಪ ಹೀಟ್ ಇಶ್ಯೂಸ್ ಆಗುವಂಥದ್ದು, ಉರಿ ಮೂತ್ರ ರೋಗ ಬರುವಂಥದ್ದು, ಸಿಹಿ ಮೂತ್ರ ರೋಗ ಅಂದರೆ ಡಯಾಬಿಟಿಕ್ ರಿಲೇಟೆಡ್ ಇಶ್ಯೂಸ್ ಬರುವಂಥದ್ದು ಸಾಧ್ಯತೆಗಳಿದೆ. ಸ್ವಲ್ಪ ಸ್ಟ್ರೆಸ್ ಎಲ್ಲ ಕಡಿಮೆ ಮಾಡಿಕೊಂಡು ಸ್ವಲ್ಪ ಮಾರ್ನಿಂಗ್ ವಾಕು, ಮಾರ್ನಿಂಗ್ ಸನ್ರೈಸ್ ಅನ್ನು ತಗೊಳ್ಳುವಂಥದ್ದು ಬಹಳ ಉತ್ತಮ. ಅದನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಅಷ್ಟು ಬಿಟ್ಟರೆ ದೊಡ್ಡ ಪ್ರಮಾಣದ ಸಮಸ್ಯೆಗಳೇನು ನಾವು ನೋಡ್ಲಿಕ್ಕೇನು ಸಾಧ್ಯ ಇಲ್ಲ, ಚಿಂತೆ ಮಾಡೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಜನರಲೈಸ್ ಆಗಿ ನೋಡೋದಾದ್ರೆ ಶುಭ ಫಲ ಏನಪ್ಪಾ ಅಂತಂದ್ರೆ ನೆಮ್ಮದಿಯ ವಾತಾವರಣ, ನೂತನ ಕೆಲಸದಲ್ಲಿ ಜಯಪ್ರಾಪ್ತಿ, ಆಕಸ್ಮಿಕ ಧನಲಾಭ, ಸಾಲ ಬಾಧೆ ಕಡಿಮೆ ಆಗುತ್ತೆ, ಶತ್ರು ಬಾಧೆಗಳು ನಿವಾರಣೆ ಆಗುತ್ತೆ, ಮತ್ತೆ ಕೋರ್ಟು ಕಚೇರಿ ವಿಚಾರದಲ್ಲಿ ಜಯಪ್ರಾಪ್ತಿ ಇದೆ. ಒಳ್ಳೆ ಪ್ರಯಾಣ ಇರುತ್ತೆ, ಸುಖಕರವಾಗಿರುತ್ತೆ. ದಂಪತಿಗಳಿಗೆ ಈ ಒಂದು ತಿಂಗಳು ತುಂಬಾ ಚೆನ್ನಾಗಿರುತ್ತೆ. ಸಂತಾನ ಅಪೇಕ್ಷಿತ ದಂಪತಿಗಳಿಗಂತೂ ಖಂಡಿತ ತುಂಬಾ ವಿಶೇಷವಾದ ಫಲ. ಇನ್ನು 2-3 ತಿಂಗಳು ಮಾತ್ರ ಯೋಗ ಇರುತ್ತೆ. ಹಾಗಾಗಿ ಈ ತಿಂಗಳು ಈ ಸಂತಾನಕ್ಕೆ ಪ್ಲಾನ್ ಮಾಡೋದು ಒಳ್ಳೆಯದು. ಮನಸ್ಸಿಗೆ ಒಂದು ಸ್ವಲ್ಪ ರೋಗ ಬರುವಂಥದ್ದು ಅಂದ್ರೆ ಮನೋರೋಗ, ದೈಹಿಕ ರೋಗಕ್ಕಿಂತ ಈ ತಿಂಗಳು ಸ್ವಲ್ಪ ಮನೋರೋಗ ಬರುತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಸ್ವಲ್ಪ ದಿನನಿತ್ಯ ಕೆಲಸಗಳು ವ್ಯತ್ಯಯ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡುವಂಥದ್ದು ಬಹಳ ಒಳ್ಳೆಯದು. ನಿಧಾನ ಪ್ರಗತಿ
ಅಂದರೆ ಈ ಮಾರ್ಚ್ ತಿಂಗಳು ನಿಮಗೆ ಸ್ಪೀಡಾಗಿ ಯಾವ ಕೆಲಸನೂ ಆಗಲ್ಲ, ನಿಧಾನವಾಗಿ ಆಗುತ್ತೆ, ಸ್ಲೋ ಮೂಮೆಂಟಲ್ಲಿ ಆಗುತ್ತೆ, ಬಟ್ ಸಕ್ಸಸ್ ಆಗುತ್ತೆ, ಚಿಂತೆ ಮಾಡೋಂಗಿಲ್ಲ. ಉದ್ಯೋಗ ವ್ಯಾಪಾರದಲ್ಲಿ ಅಧಿಕ ಲಾಭ, ವಾಹನ ಲಾಭನೂ ಇದೆ, ಶುಭ ಕಾರ್ಯಗಳು ನಡೆಯುತ್ತೆ, ಅಧಿಕವಾದಂಥ ಸಂತೋಷವನ್ನು ನೀವು ಶುಭ ಕಾರ್ಯಗಳಲ್ಲಿ ಕಾಣ್ತೀರಾ. ಇನ್ನು ಯತ್ನ ಕಾರ್ಯಗಳಲ್ಲಿ ಜಯಪ್ರಾಪ್ತಿ, ರೈತರಿಗೆ ಸ್ವಲ್ಪ ಹಿನ್ನಡೆ ಆಗುವಂಥ ಸಾಧ್ಯತೆಗಳಿದೆ. ಪಾಲುದಾರಿಕೆಯಲ್ಲಿ ಅಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಚೆನ್ನಾಗಿದೆ. ಷೇರು ವ್ಯವಹಾರಕ್ಕಂತೂ ತುಂಬ ಚೆನ್ನಾಗಿದೆ ಈ ತಿಂಗಳು, ಯಾವುದೇ ಥರದ ಭಯಪಡೋ ಅವಶ್ಯಕತೆ ಇಲ್ಲ. ನಾನು ಆಗಲೇ ಹೇಳಿದಾಗ ಆಹಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಂಡೊಳಿದು ಜೀರ್ಣಕ್ರಿಯೆ ತೊಂದರೆ ಬರ್ಬೋದು, ಮೂಲಕ ಆರೋಗ್ಯದ ತೊಂದರೆ ಆದರೆ ಮಾನಸಿಕ ಭಯ ಉತ್ಪತ್ತಿ ಆಗುತ್ತೆ. ಧನಲಾಭ ಆಗುತ್ತೆ, ಬಟ್ ಋಣಬಾಧೆ ನಿವಾರಣೆ ಆಗುತ್ತೆ. ಅಂದರೆ ಶತ್ರು ಬಾಧೆಗಳು, ಋಣ ಬಾಧೆಗಳಿದ್ರೆ, ಋಣ ಅಂದರೆ ಸಾಲ ನಿವಾರಣೆ ಆಗುತ್ತೆ. ಪೂಜಾ ಮತ್ತು ದೇವಸ್ಥಾನಗಳಿಗೆ, ಹೋಮಗಳಿಗೆಲ್ಲ ಹೋಗಿ ಬರುವಂಥದ್ದು, ದಾನದ ಗುಣ ಸ್ವಲ್ಪ ಹೆಚ್ಚಾಗುತ್ತೆ. ದಾನ ಧರ್ಮಗಳಲ್ಲಿ ಹೆಚ್ಚು ಪ್ರಾಪ್ತಿ ಆಗುತ್ತೆ ನಿಮಗೆ. ಅಂದರೆ ನೀವು ಮಾಡ್ತೀರಾ, ಹೆಚ್ಚು ಸಮಾಜ ಸೇವೆ ಮಾಡ್ತೀರಾ, ಸಮಾಜದಲ್ಲಿ ಉತ್ತಮವಾದ ಸ್ಥಾನಮಾನ, ಗೌರವ ಅಭಿವೃದ್ಧಿ ಆಗುತ್ತೆ. ರಾಜಕೀಯ ವ್ಯಕ್ತಿಗಳಿಗಂತೂ ಈ ತಿಂಗಳು ಯಥೇಚ್ಛವಾದಂಥ ಶುಭ ಫಲ ಸಿಗುತ್ತೆ. ಅಧಿಕಾರಿಗಳು ಕೂಡ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಮಿತ್ರರಿಂದ, ಸಹೋದರರಿಂದ ನಿಮಗೆ ಸ್ವಲ್ಪ ಸಹಾಯ ಸಿಗುತ್ತೆ. ವಾಹನ ಚಾಲನೆಯಲ್ಲಿ ಕೂಡ ಅನುಕೂಲ ನಿಮಗೆ ತುಂಬ ಚೆನ್ನಾಗಿದೆ. ಮತ್ತು ನೀವೇನಾದರೂ ಡಬಲ್ ಕೆಲಸ, ಟ್ರಿಬಲ್ ಕೆಲಸ ಅಂತ ಒಂದೇ ದಿನದಿಂದ ಮಾಡಿ ಮುಗಿಸ್ಬಿಡ್ಬೇಕು ಅಂತಂದರೆ ಖಂಡಿತ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ನಿಧಾನವಾಗಿ ಕೆಲಸ ಮಾಡಿ. ಸ್ಪೀಡಪ್ ಅಂತೂ ಖಂಡಿತ ಮಾಡಬೇಡಿ, ಯಾಕಂದರೆ ಸ್ಪೀಡ್ ಮಾಡಿದ್ರೆ ಕುಂಠಿತ ಆಗ್ಬಿಡುತ್ತೆ. ಭೂ ಸಂಬಂಧಪಟ್ಟಂಥ ವ್ಯಾಪಾರದಲ್ಲಿ ಸ್ವಲ್ಪ ಹುಷಾರಾಗಿ ವ್ಯವಹಾರಗಳನ್ನು ಮಾಡಿ, ಏನಾದರೂ ತೊಂದರೆಗಳಾಗುವಂಥ ಸಾಧ್ಯತೆ ಇರುತ್ತೆ. ನೂತನ ವಸ್ತ್ರಗಳನ್ನು ಖರೀದಿ ಮಾಡುವಂತಹ ಯೋಗ ಈ ತಿಂಗಳು ನಿಮಗೆ ತುಂಬ ಚೆನ್ನಾಗಿದೆ. ಸಾಧಾರಣವಾಗಿ ಏನು ಗೊತ್ತಾ ನೋಡಿ, 7ನೇ ಮನೆಯಲ್ಲಿ ರಾಹು ಇದೆ, ನಿಮ್ಮ ರಾಶಿಯಲ್ಲೇ ಕೇತು ಇದೆ. ಈ ಕೆಟ್ಟ ಗ್ರಹಗಳು ಒಳ್ಳೆಯ ಗ್ರಹದ ಫಲ ಕೊಡೋದಕ್ಕೆ ಸ್ವಲ್ಪ ಅಡ್ಡಿ ಮಾಡ್ತಾರೆ. ಯಾವ ಥರ ಅಂತ ಹೇಳ್ತೀನಿ. ದುಸ್ತಾನೆ ವಾರಿಗೆ ಮೂಢೆ ದುರ್ಲಭೆ ಭಾವನಾಯಕೆ ಭಾವಸ್ಯ ಸಂಪದಂ ಕರ್ತುಂ ನ ಶಕ್ತ್ಯ ಭಾವಮಾಶ್ರಿತ ಅಂತ ಹೇಳಿ ಒಂದು ಶ್ಲೋಕ. ಏನು ಹೇಳ್ತಿದ್ದು ಅಂದರೆ, ಆಯಾ ಭಾವಗಳ ಅಧಿಪರು, ಅಂದರೆ ಭಾವದ ಅಧಿಪತಿ, 7ನೇ ಮನೆ ಭಾವದ ಅಧಿಪತಿ ಗುರು ಶುಭಗ್ರಹದ ಜೊತೆ, ಶುಭಗ್ರಹದ ಮನೆಯಲ್ಲಿದ್ದಾರೆ ಅಂದರೆ ಗುರುವಿಂದ ಕೆಟ್ಟದಿಲ್ಲ. ಶತ್ರು ರಾಶಿಯಲ್ಲಿದ್ದರೆ ಅಂದರೆ ಶತ್ರು ರಾಶಿಯಲ್ಲೂ ಇಲ್ಲ, ಆದರೆ ತಮ್ಮ ಆಧಿಪತ್ಯದ ಭಾವಸಿದ್ಧಿಯನ್ನು ಉಂಟು ಮಾಡುವಂತಂದ್ರೆ, ತಮ್ಮ ಆಧಿಪತ್ಯ, ಯಾವ ಮನೆ ಆಧಿಪತ್ಯ ಇದೆ ಗುರುಗೆ? ಮೀನರಾಶಿ. ಈಗ ಕನ್ಯಾ ರಾಶಿಯವರಿಗೆ ಮೀನರಾಶಿ 7ನೇ ಮನೆ. ಯಾರ್ಯಾರಿದ್ದಾರೆ 7ನೇ ಮನೆಯಲ್ಲಿ? ರವಿ, ಬುಧ, ಶುಕ್ರ, ರಾಹು. ಈ ತಿಂಗಳು 28ನೇ ತಾರೀಕು ಶನಿನೂ ಹೋಗ್ತಾರೆ. 5 ಗ್ರಹಗಳು ಅಲ್ಲೇ ಒಂದು ಕಡೆ ಕೂತ್ಕೊಂಡಿರುತ್ತೆ. ಸೂರ್ಯನಿಗೆ ಶನಿ ಶತ್ರು, ರಾಹುಗೆ ಸೂರ್ಯ ಶತ್ರು, ಬುಧನಿಗೆ ಶುಕ್ರ ಮಿತ್ರ, ಶನಿಗೆ ಬುಧ ಮಿತ್ರ. ಅಂದರೆ 3 ಗ್ರಹಗಳು ಮಿತ್ರ ಸ್ಥಾನದಲ್ಲಿದ್ದರೂ ಕೂಡ ಒಂದು ಗ್ರಹ ಶತ್ರು ಸ್ಥಾನದಲ್ಲಿರುತ್ತೆ. ಅಂದರೆ ಆಯಾ ಗ್ರಹಗಳ ಭಾವಸಂಧಿಯಲ್ಲಿ ಬಲಹೀನವಾಗಿರುತ್ತೆ. ಹಾಗಾಗಿ ಆ ಭಾವದಲ್ಲಿ ಇತರ ಶುಭ ಫಲದಾಯಕರಿದ್ದರೂ ಸಹ, ಯಾರ್ಯಾರು ಶುಭ ಅಲ್ಲಿ? ಒಂದು ಶುಕ್ರ ಶುಭ, ಅದು ಬಿಟ್ಟರೆ ಯಾವ ಗ್ರಹನೂ ಶುಭ ಇಲ್ಲ. ಈ 4 ಗ್ರಹಗಳು ಪಾಪ ಗ್ರಹಗಳೇ, ಶುಕ್ರ ಮಾತ್ರ ಶುಭ ಗ್ರಹ. ಶುಭ ಫಲ ಗ್ರಹವನ್ನು ಅಂದರೆ ಶುಭ ಫಲದ ಗ್ರಹಗಳು ಶುಭವನ್ನು ಕೊಡೋದಕ್ಕೆ ಅಡ್ಡಿ ಮಾಡುತ್ತೆ ಈ 4 ಗ್ರಹಗಳು. ಯಾವ್ಯಾವುದು? ಶನಿ, ಸೂರ್ಯ, ರಾಹು ಹಾಗೂ ವಿಶೇಷವಾಗಿ ಬುಧನೂ ಕೂಡ ಅಷ್ಟೇ. ಪಾಪ ಗ್ರಹದ ಜೊತೆ ಸೇರಿದ್ರೆ ಪಾಪ ಫಲ, ಪುಣ್ಯ ಗ್ರಹದ ಜೊತೆ ಸೇರಿದ್ರೆ ಪುಣ್ಯ ಫಲ. ಹಾಗಾಗಿ ಶುಕ್ರ ಮಾತ್ರ ಅಲ್ಲಿ ಒಂದು ಸ್ವಲ್ಪ ಕಷ್ಟಪಡ್ತಾರೆ ನಿಮಗೆ ಒಳ್ಳೆ ಫಲ ಕೊಡೋಕ್ಕೆ. ಬಟ್ ಶುಕ್ರ ಇವರೆಲ್ಲರಿಗೂ ಗುರುಗಳು. ಯಾರಿಗೆ? ಶನಿಗಾಗ್ಬೋದು, ರಾಹುಗಾಗ್ಬೋದು, ಬುಧರಿಗಾಗ್ಬೋದು, ಎಲ್ಲರಿಗೂ ಗುರುಗಳೇ. ಆದ್ರಿಂದ ಆ ಶುಭ ಫಲ ನೀವು ಅಪೇಕ್ಷೆ ಪಡ್ಬೋದು. ಅಂದರೆ ಭಾವಸ್ಥಿತರಿಂದ ಭಾವನಾಯಕರಿಗೆ ಪ್ರಾಶಸ್ತ್ಯ ಬಂದು ಹಾಗಾಯಿತು. ಅಂದರೆ ಪ್ರಾಶಸ್ತ್ಯ ಶುಕ್ರನಿಂದ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ, ಭಯಪಡೋ ಅವಶ್ಯಕತೆ ಇಲ್ಲ. ಈ ತಿಂಗಳು ಯಾವುದು ಪರಿಹಾರಗಳು ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಪರಿಹಾರ ಮಾಡುವಂತಹ ಸ್ಥಿತಿಗತಿಯಲ್ಲಿ ನೀವು ಇರೋದು ಬೇಡ. ಸಾಧ್ಯವಾದಷ್ಟು ಭಗವಂತನನ್ನು ಆರಾಧನೆ ಮಾಡಿ, ಶಿವಾರಾಧನೆ ಹೆಚ್ಚು ಮಾಡಿ, ಅದರಿಂದ ನಿಮ್ಗೆ ವಿಶೇಷ ಫಲ ಸಿಗುತ್ತೆ. ಯಾವುದೇ ಥರದ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಕೆಟ್ಟದ್ದಿಲ್ಲ. ಈ ತಿಂಗಳು ಪೂರ್ತಿನೂ ಒಳ್ಳೆ ಸಮಯನೇ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಮಾರ್ಚ್ 28ನೇ ತಾರೀಕು ಏನಾಗುತ್ತೆ? ಶನಿ ಬದಲಾವಣೆ ಆಗುತ್ತೆ. 7ನೇ ಮನೆಗೆ ಶನಿ ಬರ್ತಾರೆ. ಕಂಟಕ ಶನಿ ಪ್ರಾರಂಭ ಆಗುತ್ತೆ. 2.5 ವರ್ಷ ಕಂಟಕ ಶನಿ, ಅದಾದ್ಮೇಲೆ 2.5 ವರ್ಷ ಅಷ್ಟಮ ಶನಿ, ಇನ್ನು 5 ವರ್ಷ ಶನಿ ಪ್ರಭಾವದಲ್ಲೇ ಕನ್ಯಾ ರಾಶಿಯವರು ಇರ್ತೀರ. ಸರಿ, 5 ವರ್ಷದಲ್ಲಿ ಶನಿ ಪ್ರಭಾವದಲ್ಲಿ ಕನ್ಯಾ ರಾಶಿಯವರು ಇರ್ತೀರ ಅಂತಂದ್ರೆ, ಈ ಮಾರ್ಚ್ 28ನೇ ತಾರೀಕು ಶನಿ ಬದಲಾವಣೆ ಆಗ್ತಾ ಇದೆ ಅಂತಂದ್ರೆ, ಶನಿ ಶಾಂತಿ ಎಲ್ಲಾ ಕಡೆ ಮಾಡ್ತಾ ಇರ್ತಾರೆ. ನಿಮ್ಮ ಊರು ಸುತ್ತಮುತ್ತ, ನಿಮ್ಮ ಮನೆ ಸುತ್ತಮುತ್ತ, ನಿಮ್ಮ ಗ್ರಾಮದಲ್ಲಿ ಎಲ್ಲಾದ್ರೂ ಮಾಡ್ತಾ ಇರ್ತಾರೆ. ಶನಿ ಶಾಂತಿ ಮಹಾಯಾಗಗಳನ್ನು ಮಾಡ್ತಾ ಇರ್ತಾರೆ. ಅಂದ್ರೆ ನೆಕ್ಸ್ಟ್ ಡೇ 29ನೇ ತಾರೀಕು ಮಾರ್ಚ್ ತಿಂಗಳು ಮಾಡ್ತಾ ಇರ್ತಾರೆ.
ಎಲ್ಲಾದರೂ ಆಗಲಿ ಕಡ್ಡಾಯವಾಗಿ ಪಾಲ್ಗೊಳ್ಳಲೇಬೇಕು. ಕನ್ಯಾ ರಾಶಿಯವರು ಮ್ಯಾಂಡೇಟರಿ ಆಗಿ ನಿಮ್ಮ ಪೂಜೆಗೆ ನೀವು ಕೊಡಬೇಕು. ಅಕಸ್ಮಾತ್ ನಿಮ್ಮ ಜನ್ಮ ಜಾತಕದಲ್ಲಿ ಶನಿಯನ್ನು ತುಂಬಾ ಚೆನ್ನಾಗಿದ್ರೆ, ಶನಿ ಮಿತ್ರ ಸ್ಥಾನದಲ್ಲೂ ಅಥವಾ ಸ್ವಕ್ಷೇತ್ರದಲ್ಲೂ ಉಚ್ಚ ಸ್ಥಾನದಲ್ಲೂ ಇದ್ರೆ, ಕಂಟಕ ಶನಿ ಬಂದ್ರು ಅಷ್ಟಮ ಶನಿ ಬಂದ್ರು ನಿಮ್ಗೆ ಏನು ತೊಂದರೆ ಆಗಲ್ಲ. ಇನ್ ಕೇಸ್ ಅದು ಉಲ್ಟಾ ಇದ್ದು ನೀಚ ಸ್ಥಾನನೋ ವಕ್ರಿನೋ ಅಸ್ತಂಗತನೋ ಶತ್ರು ಮನೆಯಲ್ಲೋ ಇದ್ರೆ, ಅಥವಾ ಏನಾದ್ರೂ ಬೇರೆ ಗ್ರಹಗಳಿಂದ ಒಂದು ನೆಗೆಟಿವ್ ಆಗಿತ್ತು ಅಂತಂದ್ರೆ ಶನಿ ನಿಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ರಿಲೇಟೆಡ್ ಆಗಿ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನು ಮಾಡಿಸ್ಕೊಂಡು, ಇನ್ನೂ ಏನಾದರೂ ಬೇಕಾದ ಸುಲಭ ಪರಿಹಾರಗಳಿದ್ರೆ ಮಾಡಿಕೊಂಡ್ರೆ ಖಂಡಿತವಾಗಲೂ ಈ ಕಂಟಕ ಶನಿ ಹಾಗೂ ಅಷ್ಟಮ ಶನಿ ಪ್ರಭಾವದಿಂದ ದೂರ ಆಗಿ ಸಂತೋಷ ಜೀವನವನ್ನು ನೀವು ಕಾಣೋದ್ರಲ್ಲಿ ಸಂದೇಹನೇ ಇಲ್ಲ. ಭಯಪಡೋ ಅವಶ್ಯಕತೆ ಇಲ್ಲ ವೀಕ್ಷಕರೇ. ಭಗವಂತ ನಿಮಗೆ ಒಳ್ಳೇದು ಮಾಡ್ತಾನೆ, ಒಳ್ಳೆ ಫಲ ಅನ್ನುವಂಥದ್ದು ನಿಮ್ಗೆ ಸಿಕ್ಕೇ ಸಿಗುತ್ತೆ, ಚಿಂತೆ ಮಾಡಬೇಡಿ. ನೋಡಿದ್ರಲ್ಲ ಕನ್ಯಾ ರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.